ಇವತ್ತು ನಾನು ನಿಮಗೆ ಸ್ಕರ್ಟಲ್ಲಿ ವೇಸ್ಟ್ ಬ್ಯಾಂಡ್ ಕಟಿಂಗ್ ಮಾಡೋದು ಹೇಗೆ ಅಂತ ಅಥವಾ ಬೆಲ್ಟ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಓಕೆ, ಯೂಶ್ವಲಿ ಈ ಥರ 1.5 ಇಂಚು ನಿಮಗೆ ರೆಡಿ ಬೆಲ್ಟ್ ಸಿಕ್ಬಿಡುತ್ತೆ, ಅದನ್ನು ಕೆಲವರು ಯೂಸ್ ಮಾಡ್ತೀರಾ. ಅದಕ್ಕಿಂತ ಬೆಸ್ಟು ಈ ಥರ ಶರ್ಟ್ ಕಾಲರ್ಗೆ ಕ್ಯಾನ್ವಸ್ ಯೂಸ್ ಮಾಡ್ತೀವಿ. ಇದು ಟಾಲ್ಕೋ ಕ್ಯಾನ್ಸ್ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬೆಲ್ಟ್ ಕಟ್ ಮಾಡ್ಕೊಳ್ಳಿ. ಇದನ್ನು ನಾವು ನೀಟಾಗಿ ಶೇಪ್ ಕೊಟ್ಕೊಂಡು ಬೆಲ್ಟ್ನ ಕಟ್ ಮಾಡ್ಕೋಬೋದು. ಸೊ ಈ ಥರ ನಿಮ್ಗೆ ಅವಾಗ ರೌಂಡ್ ಶೇಪಲ್ಲಿ ನೀಟಾಗಿ ಬೆಲ್ಟ್ ಕೂತ್ಕೊಳುತ್ತೆ. ಓಕೆ, ಇದು ಕಟಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟು ವೇಸ್ಟ್ ರೌಂಡ್ ಬಂದುಬಿಟ್ಟು 33.5 ಇದೆ. ಅದಕ್ಕೆ ಪ್ಲಸ್ 2 ಇಂಚ್ ಎಕ್ಸ್ಟೆನ್ಷನ್ ಬೆಲ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. 35.5 ಆಯಿತು. ಅದರಲ್ಲಿ ಅರ್ಧ 17.75 ಆಗುತ್ತೆ. ಅದರಲ್ಲಿ ಅರ್ಧ 1/4 8.75 ಇಂಚಸ್ ಆಗುತ್ತೆ. ಓಕೆ, ನಾನಿವಾಗ ವೇಸ್ಟ್ ಬ್ಯಾಂಡ್ ಕಟಿಂಗ್ ಮಾಡಿದಾಗ ಅಂತ ತೋರಿಸ್ಕೊಡ್ತೀನಿ. ಫಸ್ಟು 1.5 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಹಾಫ್ ವೇಸ್ಟ್ ಬ್ಯಾಂಡ್ ರೌಂಡ್ ತೊಗೊಳ್ಳಿ, 17.75 ಇದೆ. ನೆಕ್ಸ್ಟ್ 1/4 ವೇಸ್ಟ್ ಬ್ಯಾಂಡ್ ರೌಂಡು 8.75 ಇದೆ. ಓಕೆ, ಇಲ್ಲಿಂದ ಅರ್ಧ ಇಂಚ್ ಮೇಲೆ ತೊಗೊಳ್ಳಿ, ಅಲ್ಲಿಂದ 3 ಇಂಚ್ ಮೇಲೆ ತೊಗೊಳ್ಳಿ. ನಾನಿವಾಗ ವೇಸ್ಟ್ ಬ್ಯಾಂಡ್ ಶೇಪನ್ನು ಡ್ರಾ ಮಾಡ್ಕೊತೀನಿ. ಫಸ್ಟು ಸ್ಟಾರ್ಟಿಂಗಿಂದ ಸ್ವಲ್ಪ ಕರು ಮೇಲಕ್ಕೆ ಹೋಗಬೇಕು, ಅರ್ಧ ಇಂಚು ಟಚ್ ಆಗೋ ಥರ ಮೇಲೆ ಹೋಗಿ ಆ 3 ಇಂಚು ಟಚ್ ಆಗಿ. ಇದು ಸ್ಲ್ಯಾಂಟ್ ಕರ್ವ್ ಶೇಪ್ ಬರಬೇಕು, ಒಂದೇ ಸಲಕ್ಕೆ ಬೆಂಡ್ ಶೇಪ್ ಕೊಡಬಾರ್ದು. ಇಲ್ಲಿಂದ ಟಾಪ್ ಶೇಪನ್ನು ಡ್ರಾ ಮಾಡ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಕರೆಕ್ಟಾಗಿ 1.5 ಇಂಚ್ ಬಿಡ್ತಲೇ ಇರಬೇಕು ಈ ಥರ. ಅದಾದಮೇಲೆ ಸ್ಕೇಲ್ ತೊಗೊಂಡು ಆ ಔಟ್ಲೈನ್ ಜಾಯಿನ್ ಮಾಡ್ಕೊತೀನಿ. ಟೋಟಲಿ 1.5 ಇಂಚ್ ಇರಬೇಕು. ನಾನಿವಾಗ ಇದನ್ನು ಆ ಶೇಪ್ ಹೇಗಿದೆ ಹಾಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಟಾಲ್ಕೋ ಕ್ಯಾನ್ವಸ್ ಅಂತ ಶರ್ಟ್ ಕಾಲರ್ ಯೂಸ್ ಮಾಡ್ತೀವಿ, ಅದರಲ್ಲಿ ಡ್ರಾಫ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನಾನೀಗ ಸ್ಕರ್ಟಿನ ಬೆಲ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದಾದಮೇಲೆ ಈ ಥರ ಬಾಟಮ್ ಕಡೆಗೆ ಫಿನಿಶಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೀವೀಗ 4 ಫೋಲ್ಡನ್ನು ಈ ಥರ ಫೋಲ್ಡ್ ಮಾಡಿದ್ರೆ ಈಕ್ವಲಾಗಿ ಬರಬೇಕು ಕಟ್ಟಿಂಗು. ಓಕೆ, ಈ ಥರ ಈಕ್ವಲ್ ಬರಬೇಕು. ಸೊ ಈಗ ನಮ್ಮದು ಈಕ್ವಲ್ ಕಟ್ಟಿಂಗ್ ಬಂದಿದೆ. ಓಕೆ, ಈ ಥರ ನೀವು ವೇಸ್ಟ್ ಬೆಲ್ಟ್ ಕಟ್ ಮಾಡ್ಕೋಬೇಕು ಸ್ಕರ್ಟ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.